ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನೋಡ್ರಿ, ಬಬಲ್ ಟೀ ಮತ್ತು ಬೂಬಾ ಟೀ ಅಂತ ಹೇಳ್ತಾರಲ್ಲ, ಭಾಳ ಅಂದ್ರೆ ಭಾಳ ವೈರಲ್ ಆಗೈತಿ ಈಗೀಗ. ನಾ ಇಲ್ಲಿ ಬಬಲ್ ಕಾಫಿ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ, ಅಂದರೆ ಬೂಬಾ ಕಾಫಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ರೆಸಿಪಿ ಸಕ್ಸಸ್ ಆದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಹೀಗಾಗಿ ಸಕ್ಸಸ್ ಆಯಿತು, ಅದಕ್ಕೆ ನಿಮ್ಗೆಲ್ಲರಿಗೂ ಅಪ್ಲೋಡ್ ಮಾಡಾಕತ್ತೀನಿ. ನಾ ಇಲ್ಲಿ ಒಂದು ಜಾರ್ನಾಗ ತೊಗೊಂಡಿನಿ ಸಾಬುದಾನಿ. ನಿಮ್ಮ ಕಡೆ ಸಾಬುದಾನಿ ಪೌಡರ್ ಇತ್ತಂದ್ರೂ ನೀವು ಅದನ್ನು ಹಾಕೋಬೋದು. ಆಮೇಲೆ ಸ್ವಲ್ಪ ನಾನಿಲ್ಲಿ ಕಾಫಿ ಪೌಡರ್, ಆಮೇಲೆ ಸಕ್ಕರೆ ಹಾಕ್ಕೊಂಡು ಎಲ್ಲನೂ ಮಿಕ್ಸಿ ಮಾಡ್ಕೊಂಡಿನಿ. ನೀವು ಇದ್ರೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಬಿಸಿ ನೀರು ಸ್ವಲ್ಪನೇ ಹಾಕೋಂತ ಚೆನ್ನಾಗಿ ಕಲಿಸ್ಬೇಕು. ನೋಡ್ರಿ, ಎಲ್ಲ ಒಮ್ಮೆ ಹಾಕಿಬಿಡ್ಬಾರ್ದು, ಮತ್ತು ತಣ್ಣೀರನ್ನು ಇಲ್ಲಿ ಯೂಸ್ ಮಾಡಬೇಡ್ರಿ, ಸ್ವಲ್ಪ ಬಿಸಿ ನೀರನ್ನೇ ಯೂಸ್ ಮಾಡಿರಿ. ಇದು ಬಬಲ್ ಟೀ ಭಾಳ ಅಂದ್ರೆ ಭಾಳ ವೈರಲ್ ಆಗೈತಿ. ನಾನು ಹೊರಗಡೆನೂ ಯಾವಾಗೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ನಾನೇ ಮನೆ ಒಳಗೇ ಟ್ರೈ ಮಾಡಾಕತ್ತೀನಿ. ಭಾಳ ಮಂದಿದ್ದು ರಿವ್ಯೂ ಕೇಳಿದ್ದೆ ನಾನು. ಅಂದ್ರೆ ಅದು ಏನು ಬೂಬಾ ಇರ್ತಾವಲ್ಲ, ಅಂದ್ರೆ ಏನು ಜಲ್ಲಿ ಇರ್ತಾವಲ್ಲ ಒಳಗಿಂದು, ಅದು ಒಂದು ಸ್ವಲ್ಪ ಸಾಬುದಾನಿ ಮತ್ತು ಚಿವಿ ಇರ್ತಾವು ಅಂಥೇಳಿ ನಾನು ಭಾಳ ಮಂದಿದ್ದು ರಿವ್ಯೂ ನೋಡಿದ್ದೆ. ಹೀಗಾಗಿ ನಾನು ಒಂದು ಸತಿ ಮಾಡಬೇಕು ಅಂಥೇಳಿ ಮನೆ ಒಳಗೆ ನಾನು ನಿಮ್ಗೆಲ್ಲರಿಗೂ ತೋರ್ಸಾಕತ್ತೀನಿ. ನೋಡಿರಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾ ಇಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿನಿ. ಏನಿಲ್ಲ ಅಂತಂದ್ರೂ ಇದನ್ನು ಒಂದು 10 ನಿಮಿಷ ನೀವು ರೆಸ್ಟ್ ಮಾಡಕ್ಕೆ ಬಿಡ್ರಿ. 10 ನಿಮಿಷ ರೆಸ್ಟ್ ಮಾಡೋಕ್ಕಿಟ್ಟು ಒಂದು ಪಾತ್ರೆ ಒಳಗೆ ನೀರನ್ನು ನೀವು ಗರಂ ಮಾಡೋಕೆ ಇಡಬೇಕು. ನೋಡ್ರಲ್ಲ, ಸೈಡಿಗೆ ಗರಂ ಮಾಡೋಕೆ ಇಟ್ಟೀನಿ. ನಾ ಇಲ್ಲಿ ಒಂದು ಏನು ಮಾಡಿದ ಮಿಸ್ಟೇಕಪ್ಪ ಅಂತಂದ್ರೆ, ನಾ ಬಬಲ್ಸ್ನ ಭಾಳ ದೊಡ್ಡ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಾಕತ್ತಿದ್ದೆ, ಸೊ ನನಗೆ ಸ್ವಲ್ಪ ಐಡಿಯಾ ಇದ್ದಿದ್ದಿಲ್ಲ. ಹೀಗಾಗಿ ಒಂದು ಸ್ವಲ್ಪ ದೊಡ್ಡ ಆಗಿಬಿಟ್ಟಿದ್ದು. ನೀವು ನೋಡಿರಿ, ಆದಷ್ಟು ಸಣ್ಣ ಬಬಲ್ಸ್ನ ಮಾಡಿರಿ, ಅಂದ್ರೆ ಒಂದು ಸ್ವಲ್ಪ ಚಲೋ ಆಗ್ತೈತಿ. ನೋಡಿ, ನಾನು ಒಂದು ಸ್ವಲ್ಪ ದೊಡ್ಡ ಮಾಡಿಬಿಟ್ಟಿದ್ದೆ. ಆಮೇಲೆ ನಾನು ಒಂದು ಸ್ವಲ್ಪ ಸಣ್ಣನೂ ಮಾಡೀನಿ, ಅವು ಕಾಣಿಸಿಲ್ಲ ನಿಮ್ಗೆ. ಏನು ಮಾಡಿದೆಪ್ಪ ಅಂತಂದ್ರೆ, ನಾನಿಲ್ಲಿ ಹಿಂಗೆ ಒಂದು ಸ್ವಲ್ಪ ತೊಗೊಂಡು ಚೆನ್ನಾಗಿ ಗೋಲ್ ಅಂದ್ರೆ ನೀವು ಗುಲಾಬ್ ಜಾಮೂನ್ ಮಾಡ್ತಿರಲ್ಲ, ಒಂದು ಸ್ವಲ್ಪ ಲೈಟಂಗಿ ಪ್ರೆಸ್ ಮಾಡಿ ಗೋಲ್ ಮಾಡಲ್ಲ, ಹಂಗೆ ನೀವು ಮಾಡಿಕೊಂಡ್ರೆ ಇವು ಗೋಲ್ ಆಗಿಬಿಡ್ತಾವು. ಅಂದರೆ ಹಿಂಗೇನು ಕ್ರ್ಯಾಕ್ ಅದು. ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಹಿಂಗೆ ಬಬಲ್ನ ಮಾಡಿ ಆರಾಮಾಗಿ ನೀವು ಫ್ರಿಜ್ ಒಳಗೆ 1-2 ವಾರ ಆರಾಮಾಗಿ ಸ್ಟೋರ್ ಮಾಡಿಡ್ಬೋದು. ನಿಮಗೆ ಬೇಕಾದಾಗ ನೀವು ಬಬಲ್ಸ್ನ ಹಾಕ್ಕೊಂಡು ಆರಾಮಾಗಿ ನೀವು ಕುಡಿಬೋದು. ಹಂಗೂ ಇದು ಯೂಸ್ ಆಗ್ತೈತಿ. 2 ವಾರದ ತನಕ ಇದು ಏನೂ ಆಗಂಗಿಲ್ಲ. ಆರಾಮ್ಸೆ ನೀವು ಫ್ರಿಜ್ ಒಳಗಿಟ್ಟು ನಿಮ್ಗೆ ಯಾವಾಗ ಕಾಫಿ ಕುಡಿಬೇಕು ಅನ್ನಿಸ್ತೈತಿ. ಇಲ್ಲಾಂದ್ರೆ ಇದ್ರೊಳಗೆ ಫ್ಲೇವರ್ಡ್ ಬಬಲ್ಸು ಬರ್ತಾವು, ಅವು ಜಲ್ಲಿ ಇರ್ತಾವೆ. ಬಟ್ ಇದು ಏನು ಕಾಫಿದು ಇರ್ತೈತಲ್ಲ, ಇದು ಹಿಂಗೆ ಇರ್ತೈತೆ ಅಂಥೇಳಿ ನಾನು ಅನ್ಕೊತೀನಿ. ಯಾಕಂದ್ರೆ ಭಾಳ ಜನ ಹೇಳಿರ್ತಾರೆ ಅದು ಚಿವಿ ಇರ್ತೈತೆ ಅಂಥೇಳಿ. ಸೊ ನಾನಿಲ್ಲಿ ಏನು ಮಾಡಿದ್ನಪ್ಪ ಅಂತಂದ್ರೆ, ಅದು ಬಿಸಿ ನೀರನ್ನ ಹಾಕಬೇಕು. ಅವೆಲ್ಲ ಏನು ಬಬಲ್ನ ಗುಂಡ್ ಮಾಡಿ ಇಟ್ಕೊಂಡಿದ್ದೆಲ್ಲ, ಆ ಕುದಿಯೋ ನೀರಿನಾಗ ನಾನು ಏನು ಮಾಡಿಬಿಟ್ಟಿನಂದ್ರೆ ಅವೆಲ್ಲನೂ ಹಾಕಿಬಿಟ್ಟಿನಿ. ನೋಡ್ರಿ, ಅವೆಲ್ಲ ಕುದಿಯೋತನ ನಾ ಏನು ಮಾಡ್ಕೊಳಕತ್ತೀನಿ, ಇಲ್ಲಿ ಕಾಫಿ ಸಿರಪ್ನ ಮಾಡ್ಕೊಳಕತ್ತೀನಿ. ಇಲ್ಲಿ ನಾ ವಿಸ್ಕರ್ ಯೂಸ್ ಮಾಡಿಲ್ಲ, ಯಾಕಂತಂದರೆ ಅದು ವಿಸ್ಕರ್ ಯೂಸ್ ಮಾಡಿದ್ರೆ ಸುಮ್ಮನೆ ಎಲ್ಲ ಫೋಮ್ ಬಂದುಬಿಡ್ತೈತೆ ಅಂಥೇಳಿ ನಾ ಇಲ್ಲಿ ಕಾಫಿ ಸಿರಪ್ನ ಕಾಫಿ ಮತ್ತು ಶುಗರ್ ಹಾಕ್ಕೊಂಡು ಚೆನ್ನಾಗಿ ಕಾಫಿ ಸಿರಪ್ನ ನಾನು ಮಾಡ್ಕೊಂಡಿನಿ. ನೋಡ್ರಿ, ನಿಮ್ಗೆ ಕಾಣ್ಸಾಕತ್ತೈತಲ್ಲ ಎಷ್ಟು ಚೆಂದ ಆಗೈತೆ ಅಂಥೇಳಿ. ನಾನು ನಿಮಗೆ ಒಂದು ತೋರಿಸ್ತೀನಿ, ಅಂದ್ರೆ ಒಂದು ಕೈ ಒಳಗೆ ಹಿಡಿದು ತೋರಿಸ್ತೀನಿ. ನೋಡ್ರಿ ಎಷ್ಟು ಚಂದ, ನೋಡ್ರಿ ಫುಲ್ ಸಾಫ್ಟ್ ಜಲ್ಲಿ ನೋಡ್ರಿ, ಕೈ ಒಳಗೆ ಹಿಡಿದ್ರೇ ಜರಾಕತ್ತೈತಿ, ಅಷ್ಟು ಚಂದ ಆಗೈತಿ. ಒಳಗೆ ಹೆಂಗಿರ್ತೈತೆ ಅದನ್ನು ಪೂರಾ ನಿಮಗೆ ನಾ ತೋರ್ಸಕ್ಕೆ ಟ್ರೈ ಮಾಡೀನಿ. ಅಂದ್ರೆ ಹೆಂಗಿರ್ತೈತೆ ನಿಮ್ಗೆ ಐಡಿಯಾ ಬರ್ಬೇಕಂತೇಳಿ. ನೋಡ್ರಿ, ಫುಲ್ ಚಿವಿ, ಫುಲ್ ಜಲ್ಲಿ, ಭಾಳ ಚಲೋ ಅನ್ನಿಸ್ತು ನನಗಂತೂ. ಯಾಕಂದ್ರೆ ಫಸ್ಟ್ ಟೈಮ್ ನಾನೇ ಕುಡ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ನನಗಂತೂ ಚಲೋ ಅನ್ನಿಸ್ತು. ಒಂಥರ ಏನೋ ಫ್ಯಾನ್ಸಿ ಕೆಫೆ ಮನೆಯೊಳಗೆ ಕುಡ್ದಂಗೆ ಅನ್ನಿಸ್ಬಿಡ್ತು ನನಗಂತೂ. ನಾ ಎಲ್ಲ ಬಬಲ್ಸ್ ತೊಗೊಂಡು ಏನು ಮಾಡಿದೆ, ಅವೆಲ್ಲ ಹಾಕಿ ನಾನೇನು ಕಾಫಿ ಸಿರಪ್ ಮಾಡ್ಕೊಂಡಿದ್ದೆಲ್ಲ ಅದನ್ನೂ ಹಾಕೀನಿ. ನಿಮ್ಮ ಕಡೆ ಹರ್ಷೀಸ್ ಸಿರಪ್ ಇತ್ತಂದ್ರೆ ನೀವು ಹರ್ಷೀಸ್ ಸಿರಪ್ನ ಕೂಡ ಯೂಸ್ ಮಾಡ್ಕೋಬೋದು ಸೈಡಿಗೆ. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ನಾ ಇಲ್ಲಿ ಹಚ್ಕೊಳಕತ್ತೀನಿ. ಯಾಕಂದ್ರೆ ನಂಗೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಚಲೋ ಅನ್ನಿಸ್ತೈತಿ ಕಾಫಿ ಒಳಗೆ. ಹೀಗಾಗಿ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಹಚ್ಕೊಳತ್ತೀನಿ. ನಿಮ್ಮ ಕಡೆ ಹರ್ಷೀಸ್ ಸಿರಪ್ ಇತ್ತಂದ್ರೆ ನೀವು ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಆಮೇಲೆ ನಿಮ್ಮ ಕಡೆ ಐಸ್ನು ಕೂಡ ಇದ್ರೊಳಗೆ ಹಾಕೋರಿ, ಚಲೋ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ನಾ ಇಲ್ಲಿ ಐಸ್ ಬೇಡ ಅಂಥೇಳಿ ಕೋಲ್ಡ್ ಮಿಲ್ಕ್ನ ಇಲ್ಲ ಏನು ಮಾಡಿದೆ ಅಂದ್ರೆ ಚೆಂದಂಗಿ ಹಾಕ್ಕೊಂಡ್ಬಿಟ್ಟೆ. ಗರಂ ಹಾಕ್ಕೊಂಡ್ರೆ ನನಗಂತೂ ಲೈಕ್ ಆಗಂಗಿಲ್ಲ, ಸೊ ನಾನು ಟ್ರೈನೂ ಮಾಡಿಲ್ಲ. ಸೊ ನನಗಂತೂ ಹಿಂಗೆ ಥಂಡ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ಟೇಸ್ಟ್ ಇದ್ರದ್ದು. ನೋಡ್ರಿ ಎಷ್ಟು ಚಂದ ಬಬಲ್ ಕಾಣಕತ್ತಾವ ಅದ್ರೊಳಗೆ. ಅಲ್ಲಿ ನೋಡ್ರಿ, ಬಬಲ್ ಕಾಫಿ, ಬೂಬಾ ಕಾಫಿ ನೋಡ್ರಿ ರೆಡಿ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಹ್ಯಾಂಗೆ ಅನ್ನಿಸ್ತು ಈ ರೆಸಿಪಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮೇ ಬಿ ಇದು ಕನ್ನಡ ಒಳಗೆ ಯಾರೂ ರೆಸಿಪಿನ ಅಪ್ಲೋಡ್ ಮಾಡಿಲ್ಲ ಅನ್ನಿಸ್ತೈತಿ. ಸೊ
ಈ ರೆಸಿಪಿ ನೀವು ಟ್ರೈ ಮಾಡಿ ನನಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಕಮೆಂಟ್ ಮಾಡಿ. ಮತ್ತೇನಾದ್ರು ಹಿಂಗೆ ಹೊಸ ಟ್ರೈ ಮಾಡುತ್ತಂದ್ರೆ ಹೇಳ್ರಿ, ನಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊಂತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.